ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ನಡು ಸೆಂಟರ್ ಅನ್ನೋ ತಮಿಳಿನ ವೆಬ್ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಸೀರೀಸ್ ನ ಒಂದ್ಲೆ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ಮುಖ್ಯಧಾರಿಯಾದ ಪ್ರದೀಪ್ ಅಲಿಯಾಸ್ ಪಿಕೆ ಅವನು ಓದ್ತಿದ್ದ ಲಕ್ಸುರಿ ಸ್ಕೂಲ್ ಬಿಟ್ಟು ಯಾವುದೋ ಸ್ಲಮ್ ಅಲ್ಲಿ ಇರೋ ಸ್ಕೂಲ್ಗೆ ಬರೋ ಪರಿಸ್ಥಿತಿ ಬರುತ್ತೆ. ಆ ಸ್ಕೂಲಲ್ಲಿ ಬರೀ ರೌಡಿಸಂ, ಡ್ರಗ್ ತಗೊಳ್ಳೋದು ಇದೇ ಇರುತ್ತೆ. ಆ ಸ್ಕೂಲ್ ಹುಡುಗರು ಅಷ್ಟೇ ಎಲ್ಲಾ ಖರಾಬ್ಗಳು. ಆ ಸ್ಕೂಲ್ಗೆ ಬಂದ ಪ್ರದೀಪ್ ಕತೆ ಏನಾಯ್ತು, ಯಾವ್ಯಾವ ಜಗಳದಲ್ಲಿ ತಗಲಾಕೊಂಡ, ಅವನು ಸ್ಕೂಲ್ ಬಿಟ್ಟು ಬರೋಕೆ ಕಾರಣ ಏನು, ಕಡೆಗೆ ಪ್ರದೀಪ್ ಮತ್ತೆ ಬಾಸ್ಕೆಟ್ ಬಾಲ್ ಆಡೋ ರೀತಿ ಆಗುತ್ತಾ ಇಲ್ವಾ ಅಂತ ನಾವು ಸೀರೀಸ್ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೀರೀಸ್ ನ ಮೊದಲನೇ ಎಪಿಸೋಡ್ ಅಲ್ಲಿ ನಮಗೆ ಬಾಸ್ಕೆಟ್ ಬಾಲ್ ನ ನೆಟ್ ನ ತೋರಿಸ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಈ ಕಥೆಯ ನಾಯಕ ಪ್ರದೀಪ್ ಅಲಿಯಾಸ್ ಪಿಕೆ ಒಬ್ನೇ ಬಾಸ್ಕೆಟ್ ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅವನು ಡಂಕ್ ಮಾಡೋಕೆ ನೆಟ್ ಹತ್ರ ಓಡೋಗ್ತಾನೆ. ಆದ್ರೆ ಅವಾಗ ಅವನ್ಗೆ ಯಾವುದೋ ದೇವರ ಮುಖವಾಡ ಹಾಕಿರೋ ವ್ಯಕ್ತಿಗಳು ಕಾಣಿಸೋಕೆ ಶುರು ಆಗುತ್ತೆ. ಅದರಿಂದ ಪಿಕೆ ಭಯ ಪಡ್ಕೊಂಡು ಅಲ್ಲಿಂದ ಈಚೆ ಓಡೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಗೇಟ್ ಕ್ಲೋಸ್ ಆಗಿರುತ್ತೆ. ಅಲ್ಲಿಗೆ ಮುಖವಾಡ ಹಾಕಿರೋ ಎಲ್ರು ಬಂದು ಪಿಕೆನ ಒಳಗೆ ಎಳ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ದಕ್ಷಿಣ ಮೂರ್ತಿ ಅನ್ನೋ ಹುಡುಗನ್ನ ತೋರಿಸ್ತಾರೆ. ಅವನದು ಬ್ರಾಹ್ಮಿಣ್ಸ್ ಫ್ಯಾಮಿಲಿ. ಅವನ್ ತಾತ ಬೆಳಗ್ಗೆನೆ ದಕ್ಷಿಣನ ಕೂರಿಸ್ಕೊಂಡು ಪೂಜೆ ಮಾಡ್ತಾ ಮಂತ್ರ ಹೇಳ್ಕೊಡ್ತಾ ಇರ್ತಾರೆ. ಆದ್ರೆ ಅದು ದಕ್ಷಿಣಗೆ ಇಷ್ಟ ಇರಲ್ಲ. ಆದ್ರೂ ಅವನಿಗೆ ಬೇರೆ ದಾರಿನೇ ಇರಲ್ಲ. ಈ ಕಡೆ ನಮಗೆ ಪಿಕೆ ಮನೆಯನ್ನ ತೋರಿಸ್ತಾರೆ. ಪಿಕೆ ಮನೆಯಲ್ಲಿ ಅವನಣ್ಣ ಅಪ್ಪ ಅಮ್ಮ ಇರ್ತಾರೆ. ಪಿಕೆ ಬೆಳಗ್ಗೆನೆ ಎದ್ದು ವಾಶ್ರೂಮ್ ಅಲ್ಲಿ ಕೂತ್ಕೊಂಡು ಅವನ್ ಪ್ರೀತಿ ಮಾಡ್ತಿದ್ದ ಹುಡುಗಿಯ ಫೋಟೋ ನೋಡ್ತಾ ಇರ್ತಾನೆ. ಆಮೇಲೆ ರೆಡಿಯಾಗಿ ಸ್ಕೂಲ್ಗೆ ಹೋಗೋಕೆ ಬಸ್ ಹತ್ತುತ್ತಾನೆ. ಅದೇ ಬಸ್ಗೆ 4-5 ಜನ ಹುಡುಗರು ಹತ್ತುತ್ತಾರೆ. ಅವರು ಪಿಕೆನ ನೋಡಿ ಯಾವುದೋ ಕಾಲೇಜ್ ಹುಡುಗ ಅಂತ ಅನ್ಕೋತಾರೆ. ಪಿಕೆ ಸ್ಕೂಲ್ ಹುಡುಗ ಅಂತ ಗೊತ್ತಾಗಿ ಅವನ್ನ ರೇಗ್ಸಿ ಕಳಿಸ್ತಾರೆ. ಪಿಕೆ ಬಸ್ ಸ್ಟಾಪ್ ಅಲ್ಲಿ ಇಳಿದು ಸ್ಕೂಲ್ ಕಡೆ ಹೋಗ್ತಾ ಇರ್ತಾನೆ. ಆವಾಗ ದಕ್ಷಿಣ ಪಿಕೆಗೆ ಕಾಲ್ ಮಾಡ್ತಾನೆ. ಎಲ್ಲಿ ಹೋಗ್ತಿದ್ದಾನೆ ಅಂತ ಚೆಕ್ ಮಾಡೋಕೆ ದಕ್ಷಿಣ ವಿಡಿಯೋ ಕಾಲ್ಗೆ ಸ್ವಿಚ್ ಮಾಡ್ತಾನೆ. ನೋಡೋಕೆ ಅದು ಕಿರಿದಾದ ದಾರಿ, ಪಕ್ಕಾ ಸ್ಲಮ್ ತರಾನೇ ಇರುತ್ತೆ. ಅದ್ನೆಲ್ಲ ದಕ್ಷಿಣಗೆ ಪಿಕೆ ತೋರಿಸ್ತಾ ಸ್ಕೂಲ್ ಬಳಿಗೆ ಹೋಗ್ತಾನೆ. ಹಾಗೆ ಅವನ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಮುಂಚೆ ಅವನು ಹೋಗ್ತಿದ್ದ ಸ್ಕೂಲ್ಗೆ ಎಲ್ರು ಕಾರಲ್ಲೇ ಹೋಗ್ತಾ ಇರ್ತಾರೆ. ಪಿಕೆ ಕೂಡ ಕಾರಲ್ಲೇ ಹೋಗ್ತಾ ಇರ್ತಾನೆ. ಅಲ್ಲಿ ಪಿಕೆಗೆ ಸಂಜನಾ ಅನ್ನೋ ಗರ್ಲ್ ಫ್ರೆಂಡ್ ಇರ್ತಾಳೆ. ಸಂಜನಾ ಅವಳ ಕಾರಿಂದ ಇಳಿದು ಪಿಕೆ ಕೈ ಹಿಡ್ಕೊಂಡು ಸ್ಕೂಲ್ ಒಳಗೆ ಹೋಗ್ತಾ ಇರ್ತಾಳೆ. ಅದನ್ನ ಪಿಟಿ ಸರ್ ನೋಡ್ತಾ ಇರ್ತಾನೆ. ಅದಕ್ಕೆ ಪಿಕೆ ಸಂಜನಾ ಕೈ ಬಿಟ್ಟು ಇಬ್ರು ನಗ್ತಾ ಒಳಗೆ ಹೋಗ್ತಾರೆ. ಅದನ್ನ ಪಿಟಿ ಸರ್ ನೋಡ್ತಾನೆ. ಅದು ಅವಾಗ. ಇವಾಗ ಪಿಕೆ ಸ್ಕೂಲ್ ಒಳಗೆ ಹೋದ್ರೆ ಹುಡುಗಿರು ಎಲ್ ಬೇಕಲ್ಲೇ ಉಗಿತಾ ಇರ್ತಾರೆ, ಡ್ರಗ್ಸ್ ಸೇಲ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಪಿಕೆ ತಲೆ ಕೆಟ್ಟೋಗುತ್ತೆ. ಅದೇ ಸ್ಕೂಲಲ್ಲಿ ಬೋಂಜೋರ್ ಅನ್ನೋ ಮ್ಯಾಮ್ ಇರ್ತಾರೆ. ಅವರು ನೋಡೋಕೆ ತುಂಬಾ ಕ್ಯೂಟ್ ಆಗಿರ್ತಾರೆ. ಅದಕ್ಕೆ ಅವ್ರನ್ನ ಕಂಡ್ರೆ ಎಲ್ರಿಗೂ ಇಷ್ಟ ಇರುತ್ತೆ. ಎಲ್ರು ಆ ಮ್ಯಾಮ್ ನ ನೋಡ್ತಾ ಇರ್ತಾರೆ. ಅವಾಗ ಆ ಫ್ಲೋರ್ಗೆ ಪಿಟಿ ಸರ್ ಬರ್ತಾರೆ. ಯಾರಾದ್ರೂ ಮೊಬೈಲ್ ತಂದಿದ್ದಾರಾ ಅಂತ ಪಿಟಿ ಸರ್ ಎಲ್ರು ಬ್ಯಾಗ್, ಪಾಕೆಟ್ಸ್ ಎಲ್ಲಾನು ಚೆಕ್ ಮಾಡ್ತಾ ಇರ್ತಾರೆ. ಚಂದ್ರು ಅನ್ನೋ ಒಬ್ಬ ಹುಡುಗ ಕೈಯಲ್ಲಿ ಜಾಯಿಂಟ್ ಇಟ್ಕೊಂಡಿರ್ತಾನೆ. ಸರ್ ಬರ್ತಾ ಇರೋದು ನೋಡಿ ಅವ್ನ್ ಮುಂದೆ ಹೋಗ್ತಿದ್ದ ಪಿಕೆಗೆ ಡ್ಯಾಶ್ ಹೊಡೆದು ಅವನ್ ಬ್ಯಾಗ್ ಒಳಗೆ ಹಾಕ್ಬಿಡ್ತಾನೆ. ಚಂದ್ರು ಎಸ್ಕೇಪ್ ಆಗ್ತಾನೆ. ಆ ಸ್ಕೂಲ್ ನ ವೈಸ್ ಪ್ರಿನ್ಸಿಪಲ್ ಹೆಸರು ಪಾರ್ವತಿ ಅಂತ. ಎಲ್ಲ ಟೀಚರ್ ಸ್ಟೂಡೆಂಟ್ಸ್ ಜೊತೆ ತುಂಬಾ ಕ್ಲೋಸ್ ಇರ್ತಾರೆ. ವೈಸ್ ಪ್ರಿನ್ಸಿಪಲ್ ಪಾರ್ವತಿ ಪಿಕೆನ ನೋಡಿ ಅವನಿಗೆ ಶೂ ಲೆಸ್ ಕಟ್ಕೋ ಅಂತ ಹೇಳ್ತಾರೆ. ಆದ್ರೂ ಅವನು ಕಟ್ಕೊಳ್ಳದೆ ಹಾಗೆ ಕ್ಲಾಸ್ಗೆ ಹೋಗ್ತಾನೆ. ಕ್ಲಾಸ್ ಅಲ್ಲಿ ಕೂತ್ಕೊಳ್ಳೋಕೆ ಹೋದಾಗ ಕೆಲವು ಹುಡುಗರು ಬೆಂಚ್ ಮೇಲೆ ಕಾಲಿಡ್ತಾರೆ. ಮುಂದೆ ಗುರು ಅನ್ನೋ ಹುಡುಗ ಅವನ್ ಫ್ರೆಂಡ್ ಜೊತೆ ಕೂತಿರ್ತಾನೆ. ಅಲ್ಲಿಗೆ ಪಿಕೆ ಹೋದ್ರು ಅವರು ಜಾಗ ಕೊಡಲ್ಲ. ಕಡೆಗೆ ಪಿಕೆ ಜಯಂತ್ ಅನ್ನೋ ದಪ್ಪ ಇರೋ ಹುಡುಗನ ಪಕ್ಕ ಕೂತ್ಕೋತಾನೆ. ಆ ಕ್ಲಾಸ್ ಅಲ್ಲಿ ಒಂದ್ ಹುಡುಗಿ ಗುರುಗೆ ಲೈನ್ ಹೊಡಿತಾ ಇರ್ತಾಳೆ. ಗುರುಗೆ ಆ ಹುಡುಗಿ ಯಾರು ಅಂತ ಕೂಡ ಗೊತ್ತಿರಲ್ಲ. ಆದ್ರೆ ಆ ಹುಡುಗಿ ಅವಳ ಫ್ರೆಂಡ್ಸ್ ಜೊತೆ ಗುರುನೇ ಅವಳನ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತ ಸುಳ್ಳು ಹೇಳ್ಕೊಂಡು ಬಿಲ್ಡಪ್ ತಗೊಳ್ತಾ ಇರ್ತಾಳೆ. ಕ್ಲಾಸ್ಗೆ ಟೀಚರ್ ಬರ್ತಾರೆ. ಟೀಚರ್ ಮುಂದೆನೆ ಗುರು ಕ್ಲಾಸಿಂದ ಎದ್ದು ಹೋಗ್ತಾನೆ. ಆದ್ರೂ ಆ ಟೀಚರ್ ಏನು ಕೇರೇ ಮಾಡಲ್ಲ. ಅವರು ಪಿಕೆನ ನಿಲ್ಸಿ ಹೆಸರೇನು ಅಂತ ಕೇಳ್ತಾರೆ. ಹಾಗೆ ಪಿಕೆಯ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಪಿಕೆ ಒಬ್ಬ ಒಳ್ಳೆ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿರ್ತಾನೆ. ಅವನ್ ಟೀಮ್ಗೆ ಕ್ಯಾಪ್ಟನ್ ಆಗಿರ್ತಾನೆ. ಇವಾಗ ನಮ್ಗೆ ಅವನು ಬಾಸ್ಕೆಟ್ ಬಾಲ್ ಆಡ್ಸಿರೋ ಒಂದು ಮ್ಯಾಚ್ ನ ತೋರಿಸ್ತಾರೆ. ಅಲ್ಲಿ ಪಿಕೆಯ ಕೋಚ್ ನ ಕೂಡ ತೋರಿಸ್ತಾರೆ. ಹಾಗೆ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಪಾರ್ವತಿ ಮತ್ತೆ ಪ್ರಿನ್ಸಿಪಾಲ್ ಸ್ಕೂಲ್ ಚೇರ್ಮನ್ ಹತ್ರ ಮಾತಾಡ್ತಾ ಇರ್ತಾರೆ. ಸ್ಕೂಲ್ ಅಲ್ಲಿ ವೈಲೆನ್ಸ್ ಮತ್ತೆ ಡ್ರಗ್ ಕಲ್ಚರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಪಿಕೆ ಹಿಡ್ಕೊಂಡು ಒಂದು ಬಾಸ್ಕೆಟ್ ಬಾಲ್ ಟೀಮ್ ಮಾಡೋಣ. ಅವರು ಒಂದ್ ಮ್ಯಾಚ್ ಗೆದ್ರು ಸ್ಕೂಲ್ಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ಬಾಸ್ಕೆಟ್ ಬಾಲ್ ಕೋರ್ಟ್ ಕಟ್ಟಿಸುವಷ್ಟು ಫಂಡ್ಸ್ ಇರಲ್ಲ. ಅದಕ್ಕೆ ಪಾರ್ವತಿ ಕೋರ್ಟ್ ಏನು ಬೇಡ, ಒಬ್ರು ಒಳ್ಳೆ ಕೋಚ್ ಇದ್ರೆ ಸಾಕು ಅಂತ ಹೇಳ್ತಾ ಇರ್ತಾಳೆ. ಚೇರ್ಮನ್ ಸರಿ ನೋಡೋಣ ಅಂತ ಹೇಳ್ತಾರೆ. ಈ ಕಡೆ ಪಿಕೆ ಮತ್ತೆ ಬಾಸ್ಕೆಟ್ ಬಾಲ್ ಆಡೋ ಹಾಗೆ ಮಾಡೋಕೆ ಪಿಟಿ ಸರ್ ಪಾರ್ವತಿ ಮೇಡಮ್ ಹೇಳಿದ ಪ್ರಕಾರ ಗ್ರೌಂಡ್ ಅಲ್ಲಿ ಬಾಸ್ಕೆಟ್ ಬಾಲ್ ಇಟ್ಟಿರ್ತಾರೆ. ಪಿಕೆ ಎತ್ಕೊಳ್ಳೋಕೆ ಹೋಗ್ತಾನೆ. ಆದ್ರೆ ಬೇಡ ಅಂತ ವಾಪಸ್ ಹಿಂದೆ ಬರ್ತಾನೆ. ಒಬ್ಬ ಹುಡುಗ ಬಂದು ಅದನ್ನ ಎತ್ಕೋತಾನೆ. ಅವನಿಗೆ ಬಾಸ್ಕೆಟ್ ಬಾಲ್ ಅಂತ ಗೊತ್ತಿಲ್ಲದೆ ಕಾಲಲ್ಲೇ ಒದ್ಬಿಡ್ತಾನೆ. ಈ ವಿಷಯನ ಪಿಟಿ ಸರ್ ಪಾರ್ವತಿಗೆ ಹೇಳ್ತಾರೆ. ಆ ದಿನ ಮುಗಿಯುತ್ತೆ. ಸ್ಕೂಲ್ ಬಿಡುತ್ತೆ. ಎಲ್ಲ ಮನೆ ಕಡೆ ಹೋಗ್ತಾ ಇರ್ತಾರೆ. ಕ್ಲಾಸ್ ಅಲ್ಲಿ ಗುರುಗೆ ಲೈನ್ ಆಗ್ತಿದ್ದ ಹುಡುಗಿ ಗುರು ಹತ್ರ ಬಂದು ಇನ್ಮೇಲೆ ನನ್ನ ಹಿಂದೆ ಸುತ್ತಬೇಡ ಅಂತ ಹೇಳ್ತಾಳೆ. ಅದ್ನ ಕೇಳಿ ಗುರುಗೆ ಅವಳ ಹಿಂದೆ ಸುತ್ತಬೇಡ ಅಂದ್ರೆ ಸುತ್ತು ಅಂತ ಅರ್ಥ ಅಂತ ಅನ್ಕೋತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಪಿಕೆ ಲ್ಯಾಬ್ ಇಂದ ಈಚೆ ಬಂದಾಗ ಅವನ ಒಂದು ಶೂ ಕಾಣಲ್ಲ.
ಯಾರೋ ಎತ್ಕೊಂಡು ಹೋಗಿರ್ತಾರೆ. ಪಿಕೆ ಅಲ್ಲೇ ಇದ್ದ ಒಂದು ಗ್ಯಾಂಗ್ ನ ಕೇಳೋಕೆ ಹೋಗ್ತಾನೆ. ಅವಾಗ ಏಬಲ್ ಅನ್ನೋ ಹುಡುಗ ಬಂದು ಪಿಕೆಗೆ ಅವ್ರ ಜೊತೆ ಜಗಳಕ್ಕೆ ಹೋಗ್ಬೇಡ, ಬಾ ನಾವಿಬ್ರು ಹುಡುಕೋಣ ಅಂತ ಕರ್ಕೊಂಡು ಹೋಗ್ತಾನೆ. ನೋಡಿದ್ರೆ ಪಿಕೆ ಶೂ ಮರದ ಕೊಂಬೆಗೆ ತಗಲಾಕೊಂಡಿರುತ್ತೆ. ಪಿಕೆ ಓಡ್ ಬಂದು ಜಂಪ್ ಮಾಡಿ ತಗೊಳ್ಳೋಕೆ ಹೋಗ್ತಾನೆ. ಲೇಸ್ ಮಾತ್ರ ಟಚ್ ಆಗುತ್ತೆ. ಅದನ್ನ ನೋಡಿದ ಏಬಲ್ಗೆ ಪಿಕೆ ಒಬ್ಬ ಪ್ಲೇಯರ್ ಅಂತ ಗೊತ್ತಾಗುತ್ತೆ. ಆಮೇಲೆ ಏಬಲ್ ಪಿಕೆನ ಹಿಡ್ಕೊಂಡು ಜಂಪ್ ಮಾಡೋ ಹಾಗೆ ಮಾಡ್ತಾನೆ. ಪಿಕೆ ಅವನ್ ಶೂ ತಗೋತಾನೆ. ಅಲ್ಲಿ ಏಬಲ್ ಪಿಕೆಗೆ ಈ ಸ್ಕೂಲಲ್ಲಿ ನಾವು ಫ್ರೆಂಡ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಓಕೆ, ಆದ್ರೆ ದುಶ್ಮನ್ ಮಾತ್ರ ಮಾಡ್ಕೋಬೇಡ, ಇಲ್ಲಿರೋ ಹುಡುಗರು ಬ್ಯಾಗ್ ಅಲ್ಲಿ ಟೂಲ್ಸ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ. ಹಾಗೆ ಇವಾಗ ಪಿಕೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಪಿಕೆ ಮೊದಲು ಓದ್ತಿದ್ದ ಸ್ಕೂಲ್ ಅವರು ಪಿಕೆ ತಂದೆ ತಾಯಿನ ಕರೆಸಿ ಅವರಿಗೆ ಯಾವುದೋ ವಿಡಿಯೋ ತೋರಿಸಿ ಪಿಕೆ ಇಂದ ಸ್ಕೂಲ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಟಿಸಿ ಕೊಟ್ಟು ಕಳಿಸಿರ್ತಾರೆ. ಆದ್ರೆ ಅದು ಯಾವ ವಿಡಿಯೋ ಅಂತ ನಮ್ಗೆ ತೋರಿಸಲ್ಲ, ಮುಂದೆ ತೋರಿಸ್ತಾರೆ. ಮತ್ತೆ ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಪಿಟಿ ಸರ್ ಪಿಕೆನ ಪಾರ್ವತಿ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಪಾರ್ವತಿ ಪಿಕೆಗೆ ಬಾಸ್ಕೆಟ್ ಬಾಲ್ ಟೀಮ್ ಫಾರ್ಮ್ ಮಾಡೋಕೆ ಹೇಳ್ತಾರೆ. ಪಿಕೆ ಏನು ಹೇಳದೆ ಈಚೆ ಬಂದ್ಬಿಡ್ತಾನೆ. ಅವಾಗ ಪಿಕೆಗೆ ಅವನ ಹುಡುಗಿ ಸಂಜನಾ ಇಂದ ಸಂಜೆ ಮೀಟ್ ಮಾಡೋಣ ಅಂತ ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಪಿಕೆ ಎಮೋಷನಲ್ ಆಗಿ ಅಳ್ತಾ ಈಚೆ ಕೂತಿರ್ತಾನೆ. ಅದನ್ನ ಚಂಚಲ್ ಅನ್ನೋ ಹುಡುಗಿ ನೋಡ್ಕೊಂಡು ಹೋಗ್ತಾಳೆ. ಈ ಕಡೆ ನಮಗೆ ಕ್ಯಾಂಟೀನ್ ನ ತೋರಿಸ್ತಾರೆ. ಕ್ಯಾಂಟೀನ್ ಅಲ್ಲಿ ಎಲ್ರು ಊಟ ಮಾಡ್ತಾ ಇರ್ತಾರೆ. ಗುರು ಈಚೆ ಕೂತ್ಕೊಂಡು ಗೇಮ್ ಆಡ್ತಾ ಇರ್ತಾನೆ. ಅವಾಗ ಅವನ್ ಪಕ್ಕ ಫರ ಅನ್ನೋ ಒಂದು ಹುಡುಗಿ ಬಂದು ಕೂತ್ಕೊಂಡು ಗುರು ಜೊತೆ ಫ್ರೆಂಡ್ ಆಗ್ತಾಳೆ. ಈ ಕಡೆ ಕ್ಯಾಂಟೀನ್ ಒಳಗೆ ಪಿಕೆ ಮೊಬೈಲ್ ನೋಡ್ತಾ ಕೂತಿರ್ತಾನೆ. ಅಲ್ಲಿಗೆ 4 ಜನ ಹುಡುಗರ ಗ್ಯಾಂಗ್ ಬಂದು ಪಿಕೆಯ ಮೊಬೈಲ್ ಕಿತ್ಕೋತಾರೆ. ಅದ್ರಲ್ಲಿ ಇರೋ ಹುಡುಗಿರ್ ನಂಬರ್ ನ ನೋಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಕ್ಯಾಂಟೀನ್ ಸುತ್ತ ಪಿಕೆಗೆ ಮೊಬೈಲ್ ಕೊಡದೆ ಆಟ ಆಡಿಸ್ತಾ ಇರ್ತಾರೆ. ಕಡೆಗೆ ಪಿಕೆ ಅವ್ನ್ ಸ್ಕಿಲ್ ಯೂಸ್ ಮಾಡಿ ಅವರು ಮೊಬೈಲ್ ಥ್ರೋ ಮಾಡಿದಾಗ ಕ್ಯಾಚ್ ಹಿಡ್ಕೋತಾನೆ. ಅದನ್ನ ಏಬಲ್ ನೋಡ್ತಾ ಇರ್ತಾನೆ. ಅವ್ನ್ ಮೊಬೈಲ್ ಹಿಡ್ಕೊಂಡ ಪಿಕೆ ಸುಮ್ನೆ ಆಗದೆ ಆ ಹುಡುಗರಲ್ಲಿ ಒಬ್ಬನ ಮೊಬೈಲ್ ಕಿತ್ಕೊಂಡು ಹೊಡೆದಾಕ್ಬಿಡ್ತಾನೆ. ಅಷ್ಟೇ ಗಲಾಟೆ ಶುರುವಾಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ರು ಮ್ಯಾಮ್ ಬಂದು ಗಲಾಟೆ ಬಿಡಿಸ್ತಾರೆ. ಆ ಗ್ಯಾಂಗ್ ಅವರು ಪಿಕೆ ಇವತ್ತು ಅದೇ ಏರಿಯಾ ಬಿಟ್ಟು ಈಚೆ ಹೋಗ್ತಾನೆ ನೋಡ್ತೀವಿ ಅಂತ ಹೇಳ್ತಾರೆ. ಪಿಕೆ ಅವನ್ ಕ್ಲಾಸ್ ಕಡೆ ಹೋಗ್ತಾ ಇರ್ತಾನೆ. ಅವಾಗ ಏಬಲ್ ಪಿಕೆ ಬಳಿಗೆ ಬಂದು ಅವ್ರ ಹತ್ರ ಗಲಾಟೆ ಮಾಡ್ಕೊಂಡೆ, ನಾನು ಹೇಳಿದ್ದೆ ತಾನೇ ಬೇಡ ಅಂತ, ಇವಾಗ ಅವರು ನಿನ್ನ ಸುಮ್ನೆ ಬಿಡಲ್ಲ, ಅವರು ಸಂಜೆ ನಿನ್ಗೆ ಹೊಡೆಯೋಕೆ ಬಂದೇ ಬರ್ತಾರೆ, ಅವ್ರೆಷ್ಟೇ ಹೊಡೆದ್ರು ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೋಬಿಡು ಅಂತ ಹೇಳ್ತಾನೆ. ಸಂಜೆವರೆಗೂ ಆ ರೀತಿ ಕೂತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡುವಂತ ಹೇಳಿ ಏಬಲ್ ಅವನ್ ಕ್ಲಾಸ್ಗೆ ಹೋಗ್ತಾನೆ. ಸಂಜೆ ಆಗುತ್ತೆ. ಪಿಕೆ ಅವ್ರ ಕಣ್ಣಿಗೆ ಕಾಣದ ಹಾಗೆ ಎಸ್ಕೇಪ್ ಆಗ್ಬೇಕು ಅನ್ಕೊಂಡು ಬೇಗ ಬೇಗ ಹೋಗ್ತಾ ಇರ್ತಾನೆ. ಅವನಿಗೆ ಎಲ್ರು ಮುಖವಾಡ ಹಾಕೊಂಡಿರೋ ರೀತಿನೇ ಕಾಣಿಸ್ತಾ ಇರ್ತಾರೆ. ಹೇಗೋ ಪಿಕೆ ಬಸ್ ಸ್ಟಾಪ್ ಹತ್ರಕ್ಕೆ ಗಾಬರಿಯಲ್ಲೇ ಹೋಗ್ತಾನೆ. ಆದ್ರೆ ಅವರು ಹಿಂದೆನೆ ಬಂದು ಪಿಕೆನ ಬೈಕ್ ಅಲ್ಲಿ ಯಾರು ಇಲ್ಲದ ಜಾಗಕ್ಕೆ ಕರ್ಕೊಂಡೋಗಿ ಓಡಿಯೋಕೆ ಶುರು ಮಾಡ್ತಾರೆ. ಅಲ್ಲೇ ಕಾರ್ ಮರೆಯಲ್ಲಿ ಒಂದ್ ಹುಡುಗಿ ಮುತ್ ಕೊಡ್ಕೊಂಡು ನಿಂತಿರ್ತಾರೆ. ಅವ್ರನ್ನ ನೋಡಿ ಆ ಗ್ಯಾಂಗ್ ಅವರು ಅವ್ರನ್ನ ಅಲ್ಲಿಂದ ಓಡಿಸಿ ಪಿಕೆ ಮುಖಕ್ಕೇನೆ ಹೊಡೆದು ಅವ್ನ್ ಮೊಬೈಲ್ ಕಿತ್ಕೋತಾರೆ. ಆಮೇಲೆ 2 ಡೇಸ್ ಅಲ್ಲಿ ದುಡ್ಡು ಕೊಡ್ಬೇಕು ಅಂತ ವಾರ್ನ್ ಮಾಡಿ ಅವ್ನ್ ಮೊಬೈಲ್ ನ ಕೊಟ್ಟು ಹೋಗ್ತಾರೆ. ಅಲ್ಲಿಂದ ಪಿಕೆ ಅವ್ರ ಹಳೆ ಸ್ಕೂಲ್ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿ ಅವನು ಸಂಜನಾನ ಭೇಟಿ ಆಗ್ತಾನೆ. ಅಲ್ಲಿ ಅವನು ಸಂಜನಾಗೆ ಅವ್ನ್ ಸ್ಕೂಲ್ ಅಲ್ಲಿ ಅವ್ರ ವೈಸ್ ಪ್ರಿನ್ಸಿಪಲ್ ಬಾಸ್ಕೆಟ್ ಬಾಲ್ ಟೀಮ್ ಸ್ಟಾರ್ಟ್ ಮಾಡೋಕೆ ಹೇಳಿದ್ನ ಸಂಜನಾಗೆ ಹೇಳ್ತಾನೆ. ಆದ್ರೆ ಅವಳು ಇದನ್ನೆಲ್ಲ ನನ್ಗೆ ಕೇಳ್ತಿದೀಯಾ ಅಂತಾಳೆ. ಅವಾಗ ಪಿಕೆ ನೀ ನನ್ ಲವರ್ ಅಲ್ವಾ ಅದಕ್ಕೆ ಅಂತಾನೆ. ಅವಾಗ ಸಂಜನಾ ನೋಡು ಪಿಕೆ, ನಾನು ಅವತ್ತೇ ನಿನ್ಗೆ ಹೇಳಿದೀನಿ ನಮ್ಮ ಮಧ್ಯೆ ರಿಲೇಶನ್ಶಿಪ್ ವರ್ಕ್ ಆಗಲ್ಲ, ನನ್ಗೆ ನೀನ್ ಇಷ್ಟ ಆದ್ರೆ ನಮ್ಮಿಬ್ರಿಗೆ ಸೆಟ್ ಆಗಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಪಿಕೆಗೆ ಕೋಪ ಬಂದು ಅವಳ ಜೊತೆ ಜಗಳ ಆಡ್ತಾ ಇರ್ತಾನೆ. ಅವಾಗ ಸಂಜನಾ ಫ್ರೆಂಡ್ಸ್ ಬರ್ತಾರೆ. ಅದ್ರಲ್ಲಿ ಮೇನ್ ಆಗಿ ಮುರುಳಿ ಅನ್ನೋನು ಪಿಕೆಗೆ ಅಲ್ಲಿಂದ ಹೋಗೋಕೆ ಹೇಳ್ತಾನೆ. ಅಲ್ಲಿ ಪಿಕೆ ಮುರುಳಿಗೆ ನೀನ್ ಮಾಡಿದ ತಪ್ಪಿಗೆ ಇವಾಗ ನಾನ್ ಈ ಸ್ಕೂಲ್ ಬಿಟ್ಟು ಹೋಗೋ ಹಾಗೆ ಆಯ್ತು, ನಾನ್ ನಿನ್ ಹೆಸರ ಎಲ್ಲೂ ಹೇಳಿಲ್ಲ ಅಂತ ಮುರುಳಿಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ಅದನ್ನ ಕೆಲವರು ವಿಡಿಯೋ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲಿಗೆ ಪಿಕೆ ಹಳೆ ಸ್ಕೂಲ್ ಪಿಟಿ ಸರ್ ಬರ್ತಾರೆ. ಪಿಕೆ ಅವ್ರ ಮಾತನ್ನು ಕೇಳಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಅವನ ಹಳೆ ಕೋಚ್ ಬಂದು ಪಿಕೆಗೆ ಕಪಾಳ ಮೋಕ್ಷ ಮಾಡ್ತಾರೆ. ಅವಾಗ ಹಾಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಪಿಕೆಗೆ 8 ವರ್ಷ ಇದ್ದಾಗ ಅವನು ಬಾಸ್ಕೆಟ್ ಬಾಲ್ ನೆಟ್ ಟಚ್ ಮಾಡೋಕೆ ಆಗದೆ ಜಂಪ್ ಮಾಡ್ತಾ ಇರ್ತಾನೆ. ಅದೇ ಫಸ್ಟ್ ಟೈಮ್ ಕೋಚ್ ಪಿಕೆನ ನೋಡಿ ಅವರೇ ಪಿಕೆನ ಜಂಪ್ ಮಾಡಿಸಿ ಡಂಕ್ ಮಾಡಿಸಿರ್ತಾರೆ. ಡಂಕ್ ಅಂದ್ರೆ ಗೋಲ್ ಅಂತ ಅಷ್ಟೇ. ಅಲ್ಲಿಂದ ಪಿಕೆ ಆ ಕೋಚ್ ಹತ್ರನೇ ಕೋಚಿಂಗ್ ತಗೊಂಡಿದ್ದ ಅನ್ಸುತ್ತೆ. ಅದಕ್ಕೆ ಪ್ರೆಸೆಂಟ್ ಅಲ್ಲಿ ಆ ಕೋಚ್ ಹೊಡೆದಿದ್ಕೆ ಅಲ್ಲಿಂದ ಪಿಕೆ ಸುಮ್ನೆ ಮನೆ ಕಡೆ ಹೋಗ್ಬಿಡ್ತಾನೆ. ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಇವಾಗ ಎಪಿಸೋಡ್ 2 ಶುರು ಮಾಡೋಣ ಬನ್ನಿ. ಎಪಿಸೋಡ್ 2ರ ಮೊದಲನೇ ಸೀನ್ ಅಲ್ಲಿ ನಮಗೆ ಪಾರ್ವತಿನ ತೋರಿಸ್ತಾರೆ. ಅವಳಿಗೆ ಯಾರೋ ಕಾಲ್ ಮಾಡಿ ಗ್ರೂಪ್ ಅಲ್ಲಿ ಬಂದಿರೋ ವಿಡಿಯೋ ನೋಡೋಕೆ ಹೇಳ್ತಾರೆ. ಅದು ಪಿಕೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಬೇರೆ ಸ್ಕೂಲ್ ಹುಡುಗನಿಗೆ ಹೊಡೆದಿರೋ ವಿಡಿಯೋ ನ್ಯೂಸ್ ಅಲ್ಲೆಲ್ಲ ಬಂದಿರುತ್ತೆ. ಮೊದಲೇ ಪಾರ್ವತಿ ಸ್ಕೂಲ್ಗೆ ಕೆಟ್ಟ ಹೆಸರು ಇರುತ್ತೆ, ಅದು ಇನ್ನೂ ಹಾಳಾಗ್ತಾನೆ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಏಬಲ್ ನ ತೋರಿಸ್ತಾರೆ. ಅವನಿರೋದು ಕೂಡ ಯಾವುದೋ ಸ್ಲಮ್ ರೀತಿ ಇರೋ ಏರಿಯಾ ಅಲ್ಲಿ. ಅವನ ಅಕ್ಕ ಸ್ನಾನಕ್ಕೆ ಹೋಗಿ ಸ್ನಾನ ಆಗಿದ್ರು ಡೋರ್ ಓಪನ್ ಮಾಡ್ತಿರಲ್ಲ. ಅದಕ್ಕೆ ಏಬಲ್ ಮಣ್ ತಗೊಂಡು ಹೋಗ್ತಾನೆ ಎರಚಕ್ಕೆ. ಅಷ್ಟರಲ್ಲಿ ಏಬಲ್ ಅಮ್ಮ ನೋಡಿ ಏಬಲ್ ನ ರೋಡ್ ಅಲ್ಲೇ ಎಲ್ರು ಮುಂದೆ ಎಳ್ಕೊಂಡು ಹೋಗಿ ಮನೆ ಮುಂದೆನೆ ಕೂರಿಸ್ಕೊಂಡು 3 ಚೊಂಬ್ ನೀರು ಇದು ಸಾಕು ಹೋಗು ಅಂತಾರೆ. ಅಂದ್ರೆ ಏಬಲ್ಗೆ ಅವ್ರಮ್ಮ ಮರ್ಯಾದೆನೆ ಕೊಡ್ತಾ ಇರಲ್ಲ. ಈ ಕಡೆ ಪಿಕೆ ಸ್ಕೂಲ್ಗೆ ಹೋಗೋಕೆ ಮನೆಯಿಂದ ಈಚೆ ಬಂದಾಗ ಅವ್ರ ತಂದೆ ಡ್ರಾಪ್ ಮಾಡ್ತೀನಿ ಬಾ ಅಂತಾರೆ. ಪಿಕೆ ಬೇಡ ಅಂತ ಹೇಳಿ ಅವನ್ ಫ್ರೆಂಡ್ ದಕ್ಷಿಣ ಜೊತೆ ಬೈಕ್ ಅಲ್ಲಿ ಹೋಗ್ತಾನೆ.
ಈ ಕಡೆ ಏಬಲ್ ತಾಯಿ ತುಂಬಾ ಸಾಲದಲ್ಲಿ ಇರ್ತಾರೆ. ಸಾಲ ಕೊಟ್ಟಿರೋರು ಕಾಲ್ ಮಾಡ್ತಾನೆ ಇರ್ತಾರೆ. ಏಬಲ್ ತಾಯಿ ಏನೇನೋ ಸಬೂಬು ಹೇಳ್ತಾ ಇರ್ತಾರೆ. ಅದನ್ನ ಏಬಲ್ ಕೇಳಿಸ್ಕೊಂಡು ಬೇಜಾರಾಗ್ತಾ ಇರ್ತಾನೆ. ಅವಾಗ ಏಬಲ್ ಫ್ರೆಂಡ್ಸ್ ಒಂದು ವ್ಯಾನ್ ಅಲ್ಲಿ ಬಂದು ಯಾರದೋ ಮನೆ ವಸ್ತುಗಳನ್ನ ಪ್ಯಾಕ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು, 205 ರೂಪಾಯಿ ಕೊಡ್ತೀವಿ ಬಾ ಅಂತಾರೆ. ಏಬಲ್ ಹೋಗ್ಬೇಕು ಅನ್ಕೋತಾನೆ. ಆದ್ರೆ ಏಬಲ್ ತಾಯಿ ಸ್ಕೂಲ್ಗೆ ಹೋಗು ಅಂತ ಬೈತಾರೆ. ಏಬಲ್ ಫ್ರೆಂಡ್ ಅವನ ಅಕ್ಕಗೆ ಕಾಳಾಕೋಕೇನೆ ಡೈಲಿ ಏಬಲ್ ಮನೆ ಬಳಿಗೆ ಬರ್ತಾ ಇರ್ತಾನೆ. ಏಬಲ್ ಆ ವ್ಯಾನ್ ಅಲ್ಲೇ ಸ್ಕೂಲ್ಗೆ ಡ್ರಾಪ್ ಹಾಕಿಸ್ಕೋತಾನೆ. ಈ ಕಡೆ ಸ್ಕೂಲ್ ಅಲ್ಲಿ ಎಲ್ರು ಪಿಕೆಗೆ ಹೊಡೆದಿರೋ ವಿಡಿಯೋನೇ ನೋಡ್ತಾ ಇರ್ತಾರೆ. ಈ ಕಡೆ ಪಿಕೆ ನೋಡಿದ್ರೆ ಸ್ಕೂಲ್ಗೆ ಬಂಕ್ ಹಾಕಿ ದಕ್ಷಿಣ ಜೊತೆ ಮೂವಿ ಥಿಯೇಟರ್ಗೆ ಹೋಗಿರ್ತಾನೆ. ಪಾರ್ವತಿಗೆ ಪಿಕೆ ಸ್ಕೂಲ್ಗೆ ಬಂದಿಲ್ಲ ಅಂತ ಗೊತ್ತಾಗಿ ಒಬ್ರು ಟೀಚರ್ಗೆ ಅವ್ನ್ ನಾಳೆ ಬಂದ್ರೆ ಮೊದಲು ನನ್ನ ಭೇಟಿ ಆಗೋಕೆ ಹೇಳಿ ಅಂತಾಳೆ. ಈ ಕಡೆ ಏಬಲ್ ಪಿಕೆಗೆ ಆ ಗ್ಯಾಂಗ್ ಅವರು ಚೆನ್ನಾಗಿ ಹೊಡೆದಿರ್ಬೇಕು, ಅದಕ್ಕೆ ಸ್ಕೂಲ್ಗೆ ಬಂದಿಲ್ಲ ಅನ್ಕೊಂಡು ಅಡ್ಮಿಷನ್ ಬ್ಲಾಕ್ಗೆ ಹೋಗಿ ಒಬ್ರು ಸರ್ ಹತ್ರ ಇಂದ ಹೇಗೋ ಅವ್ನ ನಂಬರ್ನ ಕಲೆಕ್ಟ್ ಮಾಡ್ಕೋತಾನೆ. ಈ ಕಡೆ ಪಿಕೆ ತಂದೆ ಯಾವುದೋ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಷ್ಟು ವರ್ಷ ಅವರಿಗೆ ಪ್ರಮೋಷನ್ ಕೊಡ್ತೀವಿ ಅಂದ್ರೆ ಬೇಡ ಅಂತ ಇರ್ತಾರೆ. ಆದ್ರೆ ಪಿಕೆಗೆ ಆ ಸ್ಕೂಲ್ ಸೆಟ್ ಆಗ್ತಿಲ್ಲ ಅಂತ ಗೊತ್ತಾಗಿ ಅವರೇ ಪ್ರಮೋಷನ್ಗೆ ಅಪ್ಲೈ ಮಾಡಿರ್ತಾರೆ. ಅವಾಗ್ಲಾದ್ರೂ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ಪಿಕೆನ ಬೇರೆ ಸ್ಕೂಲ್ಗೆ ಸೇರ್ಸ್ಬಹುದು ಅಂತ. ಅಂದ್ರೆ ಪಿಕೆ ತಂದೆಗೆ ಪಿಕೆ ಅಂದ್ರೆ ಪ್ರಾಣ. ಅದೇ ಟೈಮ್ಗೆ ಸ್ಕೂಲಿಂದ ಕಾಲ್ ಮಾಡಿ ಪಿಕೆ ಸ್ಕೂಲ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪಿಕೆ ತಂದೆ ಅವನಿಗೆ ವೈರಲ್ ಫೀವರ್ ಬಂದಿದೆ, ಅವನಿನ್ಮೇಲೆ ಸ್ಕೂಲ್ಗೆ ಬರೋದು ಡೌಟೇ ಅಂತಾರೆ. ಇದ್ರೆ ಇಂಥ ತಂದೆ ಇರ್ಬೇಕು ಅಲ್ವಾ. ಈ ಕಡೆ ಥಿಯೇಟರ್ ಅಲ್ಲಿ ದಕ್ಷಿಣ ಪಿಕೆಗೆ ಸ್ಕೂಲ್ಗೆ ಹೋಗೋದು ಬಿಟ್ಟು ಬೆಳಗಿನಿಂದ ಯಾಕೆ ಇಲ್ಲೇ ಸುತ್ತಾಡ್ತಾ ಇದೀವಿ ಅಂತ ಕೇಳ್ತಾನೆ. ಅವಾಗ ಪಿಕೆ ರಾತ್ರಿ ಮನೆಯಲ್ಲಿ ಗಲಾಟೆ ಆಯ್ತು ಅಂತ ಹೇಳಿ ನಿನ್ನೆ ರಾತ್ರಿ ಏನಾಯ್ತು ಅಂತ ಹೇಳ್ತಾನೆ. ಪಿಕೆ ಗಲಾಟೆ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಶೂ ತಗೊಂಡೋಗಿ ಡಸ್ಟ್ ಬಿನ್ಗೆ ಹಾಕ್ತಾನೆ. ಅದ್ನ ಪಿಕೆ ಅಣ್ಣ ನೋಡಿ ಬೈತಾ ಇರ್ತಾನೆ. ಈ ಕಡೆ ಪಿಕೆ ತಾಯಿಗೆ ಪಿಕೆ ಬ್ಯಾಗ್ ಅಲ್ಲಿ ಜಾಯಿಂಟ್ ಸಿಗುತ್ತೆ. ಅದನ್ನ ಅವರು ಸಿಗರೇಟ್ ಅನ್ಕೊಂಡು ಪಿಕೆ ತಂದೆಗೆ ಕಾಲ್ ಮಾಡಿ ಮನೆಗೆ ಬೇಗ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಪಕ್ಕದ ಮನೆ ಹುಡುಗ ಏನನ್ನೋ ಈಸ್ಕೊಂಡು ಹೋಗೋಕೆ ಬಂದವನು ಅದು ಸಿಗರೇಟ್ ಅಲ್ಲ ಜಾಯಿಂಟ್ ಅಂತ ಹೇಳ್ತಾನೆ. ಅದ್ನ ಪಿಕೆ ತಾಯಿ ಪಿಕೆ ಅಣ್ಣನಿಗೆ ತೋರಿಸಿ ಪಿಕೆಗೆ ಬೈತಾ ಇರ್ತಾರೆ. ಪಿಕೆ ಅದು ನಂದಲ್ಲ ಅಂತ ಹೇಳಿದ್ರು ನಂಬ್ತಾ ಇರಲ್ಲ. ಮತ್ತೆ ಹೀಗ್ ಮಾಡ್ಬೇಡ ಅಂತ ಆಣೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಮನೆ ಈಚೆ ಯಾರೋ ಕೂಗ್ತಾ ಇರ್ತಾರೆ. ನೋಡಿದ್ರೆ ವಧೆ ತಿಂದಿದ್ದ ಮುರಳಿ ಅವನ ಅಮ್ಮನ ಕರ್ಕೊಂಡ್ ಬಂದಿರ್ತಾನೆ. ಪಿಕೆ ಅಣ್ಣ ಅವ್ರ ನಮ್ಮ ಮನೆ ಒಳಗೆ ಬನ್ನಿ ಮಾತಾಡೋಣ ಅಂದ್ರು ಅವರು ಬರದೆ ಈಚೆನೆ ಕೂಗ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಪಿಕೆ ತಂದೆ ಬರ್ತಾರೆ. ಅವರು ಮುರಳಿ ತಾಯಿಗೆ ನಿಮ್ ಮಗ ತಪ್ಪು ಮಾಡಿದ್ಕೆ ಇವಾಗ ನನ್ ಮಗ ಸ್ಕೂಲ್ ಬಿಡೋ ಹಾಗಾಯ್ತು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮುರಳಿ ತಾಯಿ ಹೊಡೆದಿರೋದು ನಿಮ್ ಮಗ, ಅವನಿಗೆ ಬೈಯೋದ್ ಬಿಟ್ಟು ನನ್ ಮಗನ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಾಳೆ. ಪಿಕೆ ತಂದೆ ಹೋಗಿ ಕೊಡಿ ಅಂತ ಕೂಲ್ ಆಗಿ ಹೇಳಿ ಮನೆ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೋತಾರೆ. ಅವಾಗ ಪಿಕೆ ತಾಯಿ ಜಾಯಿಂಟ್ ತೋರಿಸ್ತಾರೆ. ಪಿಕೆ ಅದು ಅವಂದಲ್ಲ ಅಂತಾನೆ. ಅಷ್ಟೇ ಪಿಕೆ ತಂದೆ ಅದು ಅವಂದಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಾರೆ. ಅಂದ್ರೆ ಪಿಕೆ ತಂದೆಗೆ ಪಿಕೆ ಮೇಲೆ ಅಷ್ಟು ನಂಬಿಕೆ ಇರುತ್ತೆ. ಆ ಜಾಯಿಂಟ್ ವಿಷಯ, ಆ ಗ್ಯಾಂಗ್ಗೆ ದುಡ್ಡು ಕೊಡ್ಬೇಕಿರೋದು, ಜೊತೆಗೆ ವಿಡಿಯೋ ವೈರಲ್ ಆಗಿರೋದು, ಇಷ್ಟೆಲ್ಲ ಆಗಿರೋದಕ್ಕೆ ಸ್ಕೂಲ್ಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಪಿಕೆ ಸ್ಕೂಲ್ ಬಂಕ್ ಮಾಡಿ ಧನುಷ್ದು ಯಾವ್ದೋ ಮೂವಿಗೆ ಹೋಗಿರ್ತಾನೆ. ಈ ಕಡೆ ಪಿಕೆ ನಂಬರ್ ತಗೊಂಡು ಏಬಲ್ ಪಿಕೆಗೆ ಕಾಲ್ ಮಾಡ್ತಾನೆ. ಆದ್ರೆ ಅದು ಪಿಕೆ ತಂದೆಗೆ ಹೋಗುತ್ತೆ. ಅವರು ಮತ್ತೆ ಏಬಲ್ಗೂ ಪಿಕೆಗೆ ಹುಷಾರಿಲ್ಲ ಅಂತ ಹೇಳ್ತಾರೆ. ಅವ್ರ ಹತ್ರ ಇಂದ ಏಬಲ್ ಪಿಕೆ ನಂಬರ್ ತಗೊಂಡು ಕಾಲ್ ಮಾಡಿದ್ರೆ ಪಿಕೆ ರಿಸೀವ್ ಮಾಡ್ತಾ ಇರಲ್ಲ. ಆದ್ರಿಂದ ಏಬಲ್ಗೆ ಪಿಕೆಗೆ ಏನಾಗಿದ್ಯೋ ಅಂತ ಭಯ ಆಗ್ತಾ ಇರುತ್ತೆ. ಅಂದ್ರೆ ಏಬಲ್ ಪಿಕೆನ ಅವ್ನ್ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿರ್ತಾನೆ. ಸಂಜೆ ಆಗುತ್ತೆ. ಪಿಕೆನ ಡ್ರಾಪ್ ಮಾಡಿ ದಕ್ಷಿಣ ಮನೆಗೆ ಹೋಗ್ತಾನೆ. ಅವನ್ ತಾತ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋಕೆ ಹೇಳ್ತಾರೆ. ಅವರಿಗೆ ದಕ್ಷಿಣ ಸ್ಕೂಲ್ ಬಂಕ್ ಮಾಡಿ ಮೂವಿಗೆ ಹೋಗಿದ್ದು ಗೊತ್ತಿರುತ್ತೆ. ಹೇಗೆ ಅಂದ್ರೆ ಮೂವಿ ನೋಡಿ ಯಾವುದೋ ಚಾನಲ್ಗೆ ದಕ್ಷಿಣ ರಿವ್ಯೂ ಕೊಟ್ಟಿರ್ತಾನೆ. ಅದನ್ನ ಯಾರೋ ರಿಲೇಟಿವ್ಸ್ ನೋಡಿ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹಾಕಿರ್ತಾರೆ. ಅದನ್ನ ಇವಾಗ ಆ ತಾತ ನೋಡಿ ದಕ್ಷಿಣ ತಾಯಿಗೂ ತೋರಿಸ್ತಾರೆ. ಆಮೇಲೆ ದಕ್ಷಿಣನ ತಾತ ಪಿಕೆ ತಂದೆಗೆ ಕಾಲ್ ಮಾಡ್ತಾರೆ. ಈ ಕಡೆ ಏಬಲ್ ಅವನ ಅಕ್ಕನ ಜೊತೆ ಟಿವಿ ನೋಡ್ತಾ ಕೂತಿರ್ತಾನೆ. ಹಾಗೆ ಪಿಕೆಗೆ ಕಾಲ್ ಮಾಡ್ತಾನೆ ಇರ್ತಾನೆ. ಆದ್ರೆ ಇವಾಗ್ಲೂ ಪಿಕೆ ಪಿಕ್ ಮಾಡ್ತಾ ಇರಲ್ಲ. ಅದಕ್ಕೆ ಏಬಲ್ ಎದ್ದು ಈಚೆ ಬರ್ತಾನೆ. ಈ ಕಡೆ ಪಿಕೆ ಟೆರೆಸ್ ಮೇಲೆ ಇರ್ತಾನೆ. ಅವಾಗ ಏಬಲ್ ಪಿಕೆನ ಕೇಳ್ಕೊಂಡು ಅವನ್ ಮನೆಗೆ ಬರ್ತಾನೆ. ಪಿಕೆ ತಂದೆ ಪಿಕೆಗೆ ನಿನ್ ಫ್ರೆಂಡ್ ಬಂದಿದ್ದಾನೆ ನೋಡು ಅಂದ್ರೆ ಪಿಕೆ ಆ ಗ್ಯಾಂಗ್ ದುಡ್ಡು ಕೇಳೋಕೆ ಬಂದಿರ್ಬೇಕು ಅಂತ ಟೆರೆಸ್ ಮೇಲೆ ಬಚ್ಚಿಟ್ಕೊಳ್ತಾನೆ. ನೋಡಿದ್ರೆ ಏಬಲ್ ಅವನು ಪಿಕೆ ಹೇಗಿದ್ದಾನೆ ನೋಡ್ಕೊಂಡು ಹೋಗೋಕೆ ಬಂದೆ ಅಂತ ಹೇಳಿ ಪಿಕೆಗೆ ಕಾಲ್ ಮಾಡಿದಾಗ ಪಿಕ್ ಮಾಡುವಂತ ಬೈದು ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಏಬಲ್ ಹೋದ್ಮೇಲೆ ಪಿಕೆ ತಂದೆ ಪಿಕೆಗೆ ನಾನ್ ಪ್ರಮೋಷನ್ಗೆ ಅಪ್ಲೈ ಮಾಡಿದ್ದೀನಿ, ನಿನ್ಗೆ ಈ ಸ್ಕೂಲ್ ಇಷ್ಟ ಇಲ್ಲ ಅಂದ್ರೆ ಹೋಗ್ಲೇಬೇಡ, ಪ್ರಮೋಷನ್ ಸಿಕ್ಕಿದ್ಮೇಲೆ ಬೇರೆ ಊರಿಗೆ ಹೋಗಿ ಬಾಸ್ಕೆಟ್ ಬಾಲ್ ಗೇಮ್ ಇರೋ ಒಳ್ಳೆ ಸ್ಕೂಲ್ಗೆ ಸೇರಿಸ್ತೀನಿ, ಹೋದ್ರೆ 1 ವರ್ಷ ಹೋಗ್ಲಿ ಬಿಡು ಅಂತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಪಿಕೆ ತಂದೆ ಎಷ್ಟು ಒಳ್ಳೆಯವರು ಅಂತ. ಅವಾಗ ಪಿಕೆ ಎಮೋಷನಲ್ ಆಗಿ ಮತ್ತೆ ಅವನ್ ತಂದೆಗೆ ಆ ಜಾಯಿಂಟ್ ನಿಜವಾಗ್ಲೂ ನಂದಲ್ಲ ಅಂತ ಹೇಳ್ತಾನೆ. ಅವನ್ ತಂದೆ ಸರಿ ಆ ವಿಷಯ ಬಿಟ್ಟಾಕು ಅಂತಾರೆ. ಈ ಕಡೆ ನಮಗೆ ಪಾರ್ವತಿನ ತೋರಿಸ್ತಾರೆ. ಅವಳು ಅವಳ ಗಂಡನ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಮೋಸ್ಟ್ಲಿ ಅವಳ ಗಂಡ ಸತ್ತೋಗಿರ್ಬೇಕು ಅದಕ್ಕೆ. ಮಾರನೇ ದಿನ ಬೆಳಿಗ್ಗೆ ಪಿಕೆ ಮತ್ತೆ ದಕ್ಷಿಣ ಬೈಕಲ್ಲೇ ಹೋಗ್ತಾನೆ. ಆದ್ರೆ ಅವತ್ತು ಬಂಕ್ ಹಾಕಲ್ಲ, ಡೈರೆಕ್ಟ್ ಸ್ಕೂಲ್ಗೆನೆ ಹೋಗ್ತಾನೆ. ಯಾಕಂದ್ರೆ ಅವನಿಗೆ ಅವನ್ ಬ್ಯಾಗ್ ಅಲ್ಲಿ ಜಾಯಿಂಟ್ ಹಾಕಿದ್ದು ಯಾರು ಅಂತ ತಿಳ್ಕೊಂಡು ಅವನ್ನ ಅವನ್ ತಂದೆ ತಾಯಿ ಮುಂದೆ ನಿಲ್ಲಿಸ್ಬೇಕಿರುತ್ತೆ ಅದಕ್ಕೆ.
ಇವಾಗ ನಮಗೆ ದಕ್ಷಿಣ ತಾತ ಪಿಕೆ ತಂದೆಗೆ ಕಾಲ್ ಮಾಡಿದ್ನ ತೋರಿಸ್ತಾರೆ. ಅವರು ದಕ್ಷಿಣ ಪಿಕೆ ಇಂದ ಹಾಳಾಗ್ತಾ ಇದ್ದಾನೆ ಅಂದ್ರೆ ಪಿಕೆ ತಂದೆ ಕೇರೆ ಮಾಡಲ್ಲ. ಇಲ್ಲಿಗೆ ಎಪಿಸೋಡ್ 2 ಕೂಡ ಮುಗಿಯುತ್ತೆ. ಇವಾಗ ಎಪಿಸೋಡ್ 3 ಶುರು ಮಾಡೋಣ. ಎಪಿಸೋಡ್ 3ರ ಮೊದಲನೇ ಸೀನಲ್ಲಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಪಾರ್ವತಿ ಗಂಡನೇ ಮುಂಚೆ ಆ ಸ್ಕೂಲ್ಗೆ ವೈಸ್ ಪ್ರಿನ್ಸಿಪಲ್ ಆಗಿರ್ತಾರೆ. ಅವರು ಒಬ್ಬ ಹುಡುಗನಿಗೆ ಯಾವುದೋ ವಿಷಯಕ್ಕೆ ಕಾರಿಡಾರ್ ಅಲ್ಲಿ ಬೈತಾ ಇರ್ತಾರೆ. ಆ ಹುಡುಗ ಅಷ್ಟಕ್ಕೇನೆ ಸೂಸೈಡ್ ಮಾಡ್ಕೊಬಿಡ್ತಾನೆ. ಆ ಹುಡುಗ ಸೂಸೈಡ್ ಮಾಡ್ಕೊಳ್ಳೋಕೆ ಪಾರ್ವತಿ ಗಂಡನೇ ಕಾರಣ ಅಂತ ತಿಳ್ಕೊಂಡ ವೆಟ್ರಿ ಅನ್ನೋ ಇನ್ನೊಬ್ಬ ಸ್ಟೂಡೆಂಟ್ ಪಾರ್ವತಿ ಗಂಡನ ಕೈ ಕತ್ತರಿಸಾಕಿರ್ತಾನೆ. ಇದು ಫ್ಲಾಶ್ ಬ್ಯಾಕ್. ಇವಾಗ ವೆಟ್ರಿ ಜೈಲು ಶಿಕ್ಷೆ ಮುಗಿಸ್ಕೊಂಡು ಬಂದು ಅವನಿಗೆ ಯಾರು ಕೆಲಸ ಕೊಡ್ತಾ ಇರಲಿಲ್ಲ. ಅವನ ಫ್ರೆಂಡ್ ಜೊತೆ ಡೈಲಿ ಸ್ಕೂಲ್ ಈಚೆ ಕೂತ್ಕೊಂಡು ಎಲ್ಲಾ ಸ್ಟೂಡೆಂಟ್ಸ್ಗೆ ಬುದ್ಧಿವಾದ ಹೇಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಯಾರು ಅವನ್ ಮಾತ್ ಕೇಳ್ತಾ ಇರಲ್ಲ. ಆದ್ರೂ ವೆಟ್ರಿ ಪಶ್ಚಾತ್ತಾಪದಿಂದ ಬೇರೆ ಮಕ್ಕಳು ಅವನ್ ರೀತಿ ಆಗ್ಬಾರ್ದು ಅಂತ ಡೈಲಿ ಅಲ್ಲೇ ಟೀ ಅಂಗಡಿ ಹತ್ರ ಕೂತ್ಕೊಂಡು ಎಲ್ರಿಗೂ ಅಡ್ವೈಸ್ ಮಾಡ್ತಾನೆ ಇರ್ತಾನೆ. ಈ ಕಡೆ ಒಬ್ರು ಮ್ಯಾಮ್ ಪಿಕೆಗೆ ಹೋಗಿ ವಿಪಿನ ಮೀಟ್ ಮಾಡೋಕೆ ಹೇಳ್ತಾರೆ. ವಿಪಿ ಅಂದ್ರೆ ವೈಸ್ ಪ್ರಿನ್ಸಿಪಲ್ ಅಂತ. ಅವನು ಹೋಗಿ ವಿಪಿನ ಮೀಟ್ ಮಾಡ್ತಾನೆ. ಅವರು ಪಿಕೆಗೆ ನಿನ್ನಿಂದ ಸ್ಕೂಲ್ ನ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ ನೀನಿರೋ ಸ್ವಲ್ಪ ಮರ್ಯಾದೆನೋ ಹರಾಜಾಕಿದ್ಯಾ ಅಂತ ಬೈದು ಅವನ್ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಅದನ್ನ ಚಾನಲೈಸ್ ಮಾಡುವಂತ ಅಡ್ವೈಸ್ ಕೇಳಿ ಕಳಿಸ್ತಾರೆ. ಪಿಕೆ ಪ್ರೇಯರ್ಗೆ ಹೋಗ್ತಾನೆ. ಅಲ್ಲಿ ಒಂದ್ ಹುಡುಗಿ ಎಲ್ರಿಗೂ ಜಾಯಿಂಟ್ ಕೊಡೋದನ್ನ ನೋಡ್ತಾನೆ. ಆ ಹುಡುಗಿನೇ ಜಾಯಿಂಟ್ ಸಪ್ಲೈ ಮಾಡೋದು ಅನ್ಕೊಂಡು ಪಿಕೆ ಪ್ರೇಯರ್ ಆದ್ಮೇಲೆ ಆ ಹುಡುಗಿನ ಮೀಟ್ ಆಗಿ ಅವಳು ಯಾರ್ಯಾರಿಗೆ ಜಾಯಿಂಟ್ ಕೊಡ್ತಾಳೆ ಅಂತ ಕೇಳ್ತಾನೆ. ಆ ಹುಡುಗಿ ಪಿಕೆ ಬಾಯಿಗೆ ಸ್ವೀಟ್ ಹಾಕಿ ನಾನು ಸ್ವೀಟ್ ಕೊಟ್ಟಿದ್ದು ಸ್ಟಫ್ ಅಲ್ಲ ಅಂತ ಹೇಳ್ತಾಳೆ. ಪಿಕೆ ಸ್ಕೂಲ್ ಪೂರ್ತಿ ಯಾರ್ಯಾರ ಮೇಲೆ ಡೌಟ್ ಬರುತ್ತೋ ಎಲ್ರ ಬಳಿಗೆ ಹೋಗಿ ಅವನ್ ಬ್ಯಾಗ್ ಅಲ್ಲಿ ಜಾಯಿಂಟ್ ಇಟ್ಟಿದ್ದು ಅವರ ಅಂತ ಕೇಳ್ತಾ ಇರ್ತಾನೆ. ಎಲ್ರು ನಾವಲ್ಲ ನಾನಲ್ಲ ಅಂತಾನೆ ಹೇಳ್ತಾ ಇರ್ತಾರೆ. ಆದ್ರೆ ಈ ಕಡೆ ಪಿಕೆ ಬ್ಯಾಗ್ ಅಲ್ಲಿ ಜಾಯಿಂಟ್ ಇಟ್ಟಿದ್ದ ಚಂದ್ರು ಅವನ್ ಗ್ಯಾಂಗ್ ಜೊತೆ ಬಿಲ್ಡಿಂಗ್ ಮೇಲೆ ಜಾಯಿಂಟ್ ಹೊಡಿತಾ ಇರ್ತಾನೆ. ಈ ಕಡೆ ಪಿಕೆ ಕ್ಲಾಸ್ಗೆ ಹೋಗುವಾಗ ಸ್ಟೇರ್ಸ್ ಅಲ್ಲಿ ಅವನು ಚಂಚಲ್ನ ನೋಡ್ತಾನೆ. ಪಿಕೆ ಅವಳಿಗೆ ಅಳ್ತಿದ್ನ ಯಾರಿಗೂ ಹೇಳ್ಬೇಡ, ಹೇಳಿದ್ರೆ ಕೂದ್ಲು ಕಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಅದ್ನ ಗುರು ಮತ್ತೆ ಅವನ್ ಫ್ರೆಂಡ್ಸ್ ನೋಡಿ ಕಾರಿಡಾರ್ ಅಲ್ಲಿ ಕಿರ್ಚಾಡ್ಕೊಂಡು ಓಡ್ತಾ ಇರ್ತಾರೆ. ಅವಾಗ ಬೋಂಜೋರ್ ಮ್ಯಾಮ್ ನ ನೋಡಿ ಸೈಲೆಂಟ್ ಆಗ್ತಾರೆ. ಈ ಕಡೆ ಪಿಕೆ ಫೀಲ್ಡ್ ಅಲ್ಲಿ ನಿಂತಿರ್ತಾನೆ. ಅವನ್ ಮುಂದೆನೆ ಕ್ರಿಕೆಟ್ಗೆ 2 ಟೀಮ್ ಮಾಡ್ತಾರೆ. ಆದ್ರೆ ಅವನ್ನ ಹಾಕೊಳ್ಳಲ್ಲ. ಪಿಕೆ ಜೊತೆ ಕೂತ್ಕೊಳ್ತಿದ್ದ ದಪ್ಪ ಹುಡುಗ ಜಯಂತ್ ನ ಹಾಕೋತಾರೆ. ಪಿಕೆ ಅಲ್ಲೇ ನಿಂತಿರ್ತಾನೆ. ಅವಾಗ ಅಲ್ಲಿಗೆ ಒಂದು ಹುಡುಗರ ಗ್ಯಾಂಗ್ ಬಂದು ಚಂಚಲಿಂದ ದೂರ ಇರು, ಅವಳು ನನ್ನೋಳು ಅಂತಾನೆ. ಪಿಕೆಗೆ ಆ ಹುಡುಗಿ ಹೆಸರು ಚಂಚಲ್ ಅಂತಾನೂ ಗೊತ್ತಿರಲ್ಲ. ಅವರು ಪಿಕೆಗೆ ವಾರ್ನ್ ಮಾಡುವಾಗ ಪಿಕೆ ಹಿಂದೆ ಜಯಂತ್ ಬಂದು ನಿಂತ್ಕೋತಾನೆ. ಅವನ್ನ ನೋಡಿ ಅವರೆಲ್ಲ ಅಲ್ಲಿಂದ ಓಡೋಗ್ತಾರೆ. ಜಯಂತ್ ಪಿಕೆಗೆ ಸ್ಟಂಪ್ ಫಿಕ್ಸ್ ಮಾಡ್ಕೊಡು ಅಂತ ಕೇಳ್ತಾನೆ. ಅವಾಗ ಪಿಕೆ ಜಯಂತ್ಗೆ ಅವನ್ ಬ್ಯಾಗ್ ಅಲ್ಲಿ ಜಾಯಿಂಟ್ ಇಟ್ಟೋರ್ನ ಹುಡ್ಕೋಕೆ ಸಹಾಯ ಮಾಡುವಂತಾನೆ. ಆದ್ರೆ ಜಯಂತ್ಗೆ 5 ವರ್ಷದಿಂದ ಆ ಸ್ಕೂಲಲ್ಲಿ ಒಬ್ರು ಫ್ರೆಂಡ್ಸ್ ಇಲ್ಲ ಅಂತ ಪಿಕೆಗೆ ಇವಾಗ ಗೊತ್ತಾಗುತ್ತೆ. ಪಿಕೆ ಅಲ್ಲಿಂದ ವಾಶ್ರೂಮ್ಗೆ ಹೋಗ್ತಾನೆ. ಅಲ್ಲಿ ಗುರು ಅವನ್ ಫ್ರೆಂಡ್ಸ್ ಜೊತೆ ಇರ್ತಾನೆ. ಅಲ್ಲೇ ಒಂದು ವಾಶ್ರೂಮ್ ಅಲ್ಲಿ ಚಂದ್ರು ಜಾಯಿಂಟ್ ಹೊಡಿಯೋಕೆ ಹೋಗ್ತಾನೆ. ಆದ್ರೆ ಆಲ್ರೆಡಿ ಚಂದ್ರು ನಶೆಯಲ್ಲಿ ಇರ್ತಾನೆ. ವಾಶ್ರೂಮ್ ಇಂದ ಈಚೆ ಬಂದು ಚಂದ್ರು ಬಿದ್ದೋಗ್ತಾನೆ. ಗುರು ಫ್ರೆಂಡ್ ಓಡೋಗಿ ಒಬ್ರು ಸರ್ನ ಕರ್ಕೊಂಡು ಬರ್ತಾನೆ. ಹುಡುಗರು ಸೇರಿ ಚಂದ್ರುನ ವಾಶ್ರೂಮ್ ಇಂದ ಈಚೆ ಎತ್ಕೊಂಡು ಬಂದು ಕೂರಿಸ್ತಾರೆ. ಅವಾಗ ಅವನ್ ಜೇಬಿಂದ ಜಾಯಿಂಟ್ ಕೆಳಗೆ ಬೀಳುತ್ತೆ. ಪಿಕೆ ಬಂದು ಅದ್ರ ಮುಂದೆನೆ ನಿಂತ್ಕೋತಾನೆ. ಇಲ್ಲಿಗೆ ಎಪಿಸೋಡ್ 3 ಕೂಡ ಮುಗಿಯುತ್ತೆ. ಈ ಸೀರೀಸ್ ಅಲ್ಲಿ 17 ಎಪಿಸೋಡ್ಸ್ ಇದೆಯಂತೆ. ಇವಾಗ ರಿಲೀಸ್ ಆಗಿರೋದು ಬರೀ 3 ಎಪಿಸೋಡ್ ಮಾತ್ರ. ಉಳಿದ ಎಪಿಸೋಡ್ಗಳು ರಿಲೀಸ್ ಆದ್ಮೇಲೆ ಅವುಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಈ ವಿಡಿಯೋ ನೋಡಿ ಇದರ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ನಿಮ್ಗಿದ್ರೆ ಮಾತ್ರ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.